ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಮನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಮನಿ ಅನ್ನೋದಂದ್ರೆ ಒಂದು ಎನರ್ಜಿ ಇದ್ದ ಹಾಗೆ. ಸೊ ಆ ಮನಿನ ಎಲ್ರಿಗೂ ಕೂಡ ಎಫರ್ಟ್ಲೆಸ್ ಇಲ್ಲದೇ ಆ್ಯಂಡ್ ನಾವೊಂದು ಈಸಿಯಾಗಿ ಮನಿನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ತುಂಬಾ ಆಸೆ ಇದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 5 ಇಂಪಾರ್ಟೆಂಟ್ ಮನಿ ಬಗ್ಗೆ ಒಂದು ಕ್ವಾಲಿಟೀಸ್ನ ಹೇಗೆ ನಾವು ಎಫರ್ಟ್ಲೆಸ್ ಇಲ್ಲದೇ ಆ ಮನಿನ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ 5 ಕ್ವಾಲಿಟೀಸ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಬಿಕಾಸ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಐ ಆಮ್ ಡೂ ಇಟ್ ಸಾರಿ ಐ ಬ್ರೇಕ್ ಇಟ್. ಸ್ವಲ್ಪ ದಿನ ವೀಡಿಯೋಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ನಿಮ್ಮ ಒಂದು ಪೇಷನ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಹಾಗಾಗಿ ಇವತ್ತಿನ ಒಂದು ಸಾಕಷ್ಟು ಸಂಚಿಕೆಗಳಲ್ಲಿ ಒಂದು ನನಗೆ DM ಬರ್ತಾ ಇರ್ತಕ್ಕಂಥದ್ದು, ನನಗೆ ಮನಿ 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 ಹೆಚ್ಚಿನದಾಗಿ ನಾವು ಎಷ್ಟೇ ದುಡಿದ್ರೂ ಕೂಡ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ. ಸಾಕಷ್ಟು ಒಂದು ಐಡಿಯಾಸ್ ಆ್ಯಂಡ್ ಕ್ವಾಲಿಟೀಸ್ನ ನಾವು ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಹೇಗೆ ದುಡ್ಡನ್ನು ಲವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಸೊ ಸ್ಟಾರ್ಟಪ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಮತ್ತೊಮ್ಮೆ ಹೇಳ್ತಾ, ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ತಮ್ಮ ಆತ್ಮೀಯರೆಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಏನು ಗೊತ್ತಾ, ಈ ಮನಿ ಅಂದ್ರೇ ಒಂದು ಪವರ್ಫುಲ್ ಆದಂತಹ ಒಂದು ಡಿವೈನ್ ಎನರ್ಜಿ ಅಂತಲೇ ಹೇಳ್ಬೋದು. ಮನಿ ಅಂದ್ರೇ ಯಾರಿಗೆ ಹೇಳಲ್ಲ, ಯಾರಿಗೆ ಒಂದು ಇಷ್ಟ ಆಗಲ್ಲ ಹೇಳಿ? ಜೋ ಸೊ ಹಾಗೆ ಮನಿ ಅಂದ್ರೇ ತುಂಬಾ ಒಂದು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಎನರ್ಜಿ ಆ್ಯಂಡ್ ಡಿವೈನ್ ಎನರ್ಜಿ. ಸೊ ಜೋ ವಿಟಲ್ ಅವರು ಹೇಳ್ತಾರೆ, ನಿಮ್ಮ ಮೈಂಡ್ ಸೆಟ್ ಹೇಗೆ ನಿಮ್ಮ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೋ, ನಿಮ್ಮ ಮೈಂಡ್ ಸೆಟ್ ಹೇಗೆ ಯೋಚನೆ ಮಾಡ್ತಾ ಇರುತ್ತೋ, ಸೊ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೋ ಅದೇ ರೀತಿ ಮನಿನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ ಅಂತ. ಸೊ ಅದು ಪಾಸಿಟಿವ್ ಆಗಿರಲಿ, ಅದು ಈಸಿ ಆಗಿರಲಿ, ಅದು ಒಂದು ಎನರ್ಜಿಯಿಂದ ಆಗಿರಲಿ, ಯಾವುದೇ ರೀತಿ ಆಗಿರಲಿ, ಆ್ಯಂಡ್ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ಮನಿನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ ಅಂತ. ಸೊ ಸಮ್ಟೈಮ್ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ, ನಾವು ಮನಿ ಬ್ಲಾಕೇಜಸ್ನ ಯಾವ ರೀತಿ ಅದನ್ನು ರಿಕವರ್ ಮಾಡಬೇಕು, ಯಾವ ರೀತಿ ಅದನ್ನು ಹೊರಗಡೆ ಹಾಕಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಸಾಕಷ್ಟು ಒಂದು ಫಾರ್ ಎಕ್ಸಾಂಪಲ್ ಒಂದು ನಾವು 1000 ಇರ್ತಕ್ಕಂಥ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ತಕ್ಕಂಥದ್ದು, ದುಡ್ಡಿನ ಬಗ್ಗೆ ನಾವು ಏನೇ ಇದು ಮಾಡಿದ್ರು ಕೂಡ ನಮಗೆ ಅದು ದಕ್ತಾ ಇಲ್ಲ ಅನ್ನೋ ಒಂದು ನೆಗೆಟಿವಿಟಿ ಮೈಂಡ್ ಇರ್ಬೋದು. ಸೊ ನಾವೊಂದು ಏನೋ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿರ್ತೀವಿ, ಮ್ಯಾನಿಫೆಸ್ಟೇಷನ್ನು ಒಂದು ವಿಜುವಲೇಷನ್ನ ಮಾಡ್ಕೊಂಡಿರ್ತೀವಿ. ಅದನ್ನೆಲ್ಲ ಮಾಡಾದ್ಮೇಲೆ ನಾವು ಒಂದು ಮನಸ್ಸೊಳಗಡೆನೆ ಅದಾಗುತ್ತಾ ಆಗಲ್ವಾ ಅನ್ನೋ ಅನುಮಾನ ಇತ್ತು ಅಂತ ಅಂದರೆ, ಎಷ್ಟೇ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಆಗಿದ್ರೂ ಕೂಡ ಅದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಎಷ್ಟೇ ಅದು ಪವರ್ಫುಲ್ ಆಗಿರಲಿ, ಸೊ ನಮ್ಮಲ್ಲಿ ಒಂದು ಒಳಗಡೆ ಏನಿರುತ್ತೆ ಅದು ಒಂದು ಪೂರ್ತಿ ಯಾವುದೇ ರೀತಿ ಡೌಟ್ ಇಲ್ಲದೆ ಇರೋ ಹಾಗೆ ಒಂದು ಒಳ್ಳೆ ಕ್ವಾಲಿಟೀಸ್ನ ನಾವು ಅಳವಡಿಸಿಕೊಂಡಿದ್ದೆ ಆದರೆ ಒಂದು ಒಳ್ಳೆ ಸಕ್ಸಸ್ ಮನಿನ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಫಸ್ಟ್ ಒನ್ ಏನು ಅಂತ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಹಾಗಾದರೆ ಫಸ್ಟ್ ಒನ್ ಏನಂತಂದರೆ, ಸ್ಟಾರ್ಟ್ ಲವ್ವಿಂಗ್ ಮನಿ. ಫಸ್ಟ್ ಸ್ಟಾರ್ಟ್ ಲವ್ವಿಂಗ್ ಮನಿ. ಮನಿ ಅಂದ್ರೇ ಬಹುಶಃ ಯಾರೋ ಒಂದು ನಾವು ಒಂದು ಪ್ರೀತಿ ಪಾತ್ರರಾಗಿರಲಿ, ತಂದೆ ತಾಯಿಯಾಗಿರಲಿ, ಯಾರೇ ಆಗಿರಲಿ, ಯಾರನ್ನು ನಾವು ಪ್ರೀತಿಸಲ್ಲ ಹೇಳಿ? ಈ ಪ್ರೀತಿಸು ಒಂದು ಬೆಕ್ಕು ಆಗಲಿ, ನಾಯಿ ಆಗಲಿ, ಮನೇಲಿ ನೀವು ಸಾಕಿರ್ತಕ್ಕಂಥ ಒಂದು ನಾಯಿನೇ ಅವತ್ತಿನ ದಿನ ಎಲ್ಲ ನೀವು ಆ ನಾಯಿನ ಮಾತಾಡಿಸ್ಬೇಡಿ. ಆ ನಾಯಿ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಸೊ ಹಾಗೆಯೇ ನಮಗೆ ಇರ್ತಕ್ಕಂತಹ ಆ ಮನಿ, ನಾವು ಯಾರೇ ಆಗಿರಲಿ, ನಾವು ಒಂದು ಪರ್ಫೆಕ್ಟ್ ನಮಗೊಂದು ಇಷ್ಟ ಆಗಿರ್ತಕ್ಕಂಥ ವ್ಯಕ್ತಿನ ನಾವು ಎಷ್ಟು ಗೌರವದಿಂದ, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವಿ ಹಾಗೆ ಅಲ್ವಾ? ಸೊ ಈ ಡಿವೈನ್ ಎನರ್ಜಿ ಮನಿನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು. ಮನಿಗೆ ಲವ್ ಮಾತ್ರ ಸಾಕ, ಹಾಗೆ ಇನ್ನೊಂದು ಕೂಡ ಇದೆ, ನಾವು ರೆಸ್ಪೆಕ್ಟ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ ಅದನ್ನು ಯಾವ ರೀತಿ ಹೇಳ್ತೀನಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಅಂತಂದರೆ, ಯಾರೋ ಒಬ್ಬರು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ರಿಲೇಷನ್ ಆಗಿರ್ಬೋದು, ಯಾರೋ ಒಬ್ಬ ಸಂಬಂಧಿಕರು ನಮ್ಮ ಮನೆಯಾಗೆ ಬರ್ತಾರೆ ಅಥವಾ ಎಲ್ಲೋ ಸಿಕ್ಕಿ ಮಾತಾಡ್ತಾ ಇರ್ತೀರಾ, ಮನಿ ಬಗ್ಗೆ ವಿಷಯ ಹಾಗೆ ಬರುತ್ತೆ. ಮನಿನ ಎಷ್ಟು ದುಡಿದ್ರೂ ಸಾಕಾಗ್ತಾ ಇಲ್ಲ, ಎಷ್ಟು ಇದ್ರೂ ನನಗೆ ದುಡ್ಡು ಸಾಕಾಗ್ತಾ ಇಲ್ಲ ಅಂತ ಈ ರೀತಿ ನೆಗೆಟಿವಿಟಿಯಾಗಿ ಮಾತಾಡ್ತಾ ಇದ್ದಾಗ ದುಡ್ಡು ನಿಮಗೆ ಹೇಗೆ ಅಟ್ರ್ಯಾಕ್ಟ್ ಆಗುತ್ತೆ ಹೇಳಿ? ಸೊ ಯಾರಾದರೂ ನಿಮ್ಮ ಪ್ರೀತಿ ಪಾತ್ರ ಬಗ್ಗೆ ನೀವು ಕಮೆಂಟ್ ಮಾಡ್ತೀರಾ ಅಥವಾ ಏನಾದರೂ ಒಂದು ಗಾಸಿಪ್ ಮಾಡ್ತೀರಾ? ಇಲ್ಲ ಅಲ್ವಾ? ಸೊ ಅದರ ಬದಲಾಗಿ ಆ ಮನಿನ ನೀವು ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಅಂದರೆ, ಇವಾಗ ನೀವು ಊಟ ಮಾಡ್ತಾ ಇದ್ದೀರಾ, ಆ ಅಕ್ಕಿನ ನೀವು ಅಕಸ್ಮಾತ್ ಏನಾದರೂ ನೀವು ಗದ್ದೆನಲ್ಲಿ ಬೆಳೀತಿದ್ದೀರಾ ಅಂತಂದರೆ ಅದಕ್ಕೆ ಬೆಳೆಗೆ ಎಷ್ಟನ್ನು ಖರ್ಚು ಮಾಡಿ ಹಾಕಿರ್ತೀರಾ ಅಲ್ವಾ? ರೇಷನ್ನ ಅಂಗಡಿಯಿಂದ ದುಡ್ಡು ಕೊಟ್ಟು ಮನಿ ಕೊಟ್ಟು ತಾನೇ ನೀವು ದುಡ್ಡು ತೊಗೊಂಡು ಬಂದಿದ್ದೀರಾ. ಸೊ ನಿಮ್ಮನ್ನು
ಹೊಟ್ಟೆ ಸಾಕ್ತಾ ಇದೆ. ನೀವೊಂದು ಮೊಬೈಲ್ ಇದೆ, ಆ ಮೊಬೈಲ್ನ ಅಂಗಡಿಯಿಂದ ಪರ್ಚೇಸ್ ಮಾಡಿದ್ದೀರಾ, ಮನಿ ಕೊಟ್ಟು ಪರ್ಚೇಸ್ ಮಾಡಿದ್ದೀರಾ ಅಲ್ವಾ. ಸೊ ಕರೆನ್ಸಿ ಡೇಟಾ ಏನಿದೆ, ಮಂತ್ಲಿ ನೀವು ಡೇಟಾ ಪ್ಯಾಕ್ನ ಹಾಕಿಸ್ತೀರಾ, ಅದಕ್ಕೆ ನೀವು ಮನಿಯಿಂದನೇ ತಾನೇ ಹಾಕ್ಸಿರೋದು. ಹಾಗೆ ಬಂದುಬಿಡ್ತಾ, ಯಾರೋ ನಿಮಗೆ ಗಿಫ್ಟ್ ಕೊಟ್ಬಿಟ್ರಾ, ಅದು ಮನಿಯಿಂದನೇ ತಾನೇ ಬಂದಿರೋದು. ಎಲ್ಲ ಕಡೆ ಇಷ್ಟೆಲ್ಲ ನಿಮ್ಮನ್ನು ಪ್ರೀತಿಸ್ತಾ ಇರ್ತಕ್ಕಂತಹ ಮನಿನ ನೀವು ಈ ರೀತಿ ಟ್ರೀಟ್ ಮಾಡಿದಾಗ ಮನಿ ಹೇಗೆ ಅಟ್ರಾಕ್ಟ್ ಆಗುತ್ತೆ? ಜಸ್ಟ್ ಥಿಂಕ್ ಅಬೌಟ್. ನಿಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ, ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ ಹೆಲ್ಪ್ ಮಾಡ್ತಾ, ನಿಮಗೆ ಪ್ರೀತಿಸ್ತಾ, ನಿಮಗೆ ಒಂದು ಲವ್ ಇಟ್ ಆಗಿ, ಒಂದು ಒಳ್ಳೆ ಅಬೌಂಡೆನ್ಸ್ ಆಗಿ ಆ ಮನಿ ನಿಮ್ಮ ಜೊತೆನೇ ಇದೆ. ಪ್ರತಿಯೊಂದು ಕೂಡ, ಇವಾಗ ನಾವು ಹಾಸ್ಪಿಟಲ್ಗೆ ಹೋಗಿರ್ತೀವಿ, ಅಲ್ಲಿ ನಾವು ಏನೋ ಒಂದು ಮೆಡಿಷನ್ ತೊಗೊಳ್ಬೇಕಾಗುತ್ತೆ, ಮನಿ ಪೇ ಮಾಡಿನೇ ತಾನೇ ನಾವು ಒಂದು ಮೆಡಿಷನ್ಸ್ನ ತಗೊಳ್ಳೋದು. ಹಾಗೆ ಪ್ರತಿ ಸಾಲ ಇವತ್ತಿಗೆ ಅದನ್ನು ಲಾಸ್ ಮಾಡಿ, ನಮ್ಮ ಮನಿ ಬಗ್ಗೆ ನೆಗೆಟಿವಿಟಿ ಬೇಡ, ಆ ಲವ್ ಮನಿ ಪ್ರತಿದಿನ ಒಂದು ಆ ಮನಿಗೆ ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಯಾಕಂತ ಅಂದರೆ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಎಲ್ಲಾದರೂ ಕೂತ್ಕೊಂಡು ನೀವು ಗಾಸಿಪ್ ಮಾತಾಡ್ತೀರಾ, ಅದ್ರ ಬದಲಾಗಿ ನಾನು ತುಂಬ ಥ್ಯಾಂಕ್ಸ್, ಇಂತಹ ಒಂದು ಫ್ಯಾಮಿಲಿನ ಕೊಟ್ಟಿದ್ಯಾ, ಇಂತಹ ಯೂನಿವರ್ಸ್ ಅಥವಾ ಮನಿ, ಐ ಲವ್ ಮನಿ, ನನಗೆ ಇವತ್ತು ಇಂತಹದೊಂದು ಒಳ್ಳೆ ಊಟ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ರೀತಿ ನೀವು ಫಾರ್ಮಾಲಿಟೀಸ್ ಆಗಿ ಹೇಳ್ತಾ ಬಂದರೆ ಮನಿ ಹೇಗೆ ಖುಷಿ ಪಡುತ್ತೆ ಅಲ್ವಾ. ಇಂತಹ ವ್ಯಕ್ತಿ ನನ್ನನ್ನು ಕಂಡ್ರೆ ತುಂಬ ಇಷ್ಟಪಡ್ತಿದ್ದಾರೆ, ಇಂಥದ್ದು ಅವರಿಗೆ ತುಂಬ ಅಟ್ರಾಕ್ಟ್ ಆಗ್ತಕ್ಕಂಥ ನೆಸೆಸಿಟಿ ಇರುತ್ತೆ, ಹಾಗಾಗಿ ನಾನು ಮತ್ತೆ ಅಟ್ರಾಕ್ಟಿವ್ ಆಗೋಣ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಪ್ರೀತಿ ಪಾತ್ರ ವ್ಯಕ್ತಿ ಬಗ್ಗೆ ಯಾರ ಜೊತೆನೂ ನೀವು ಗಾಸಿಪ್ ಮಾಡ್ತಾ ಇದ್ದಾಗ ಅವ್ರಿಗೆ ಹೇಗೆ ಬೇಜಾರಾಗುತ್ತೆ, ಅದೇ ರೀತಿ ಮನಿಗೂ ಕೂಡ ಬೇಜಾರಾಗುತ್ತೆ ಅಲ್ವಾ. ಮನಿಗೆ ನೀವು ಪ್ರೀತಿಸ್ಬೇಕು. ಪ್ರತಿ ಸಲ ನೀವು ಅಮೌಂಟ್ ಇಟ್ಕೊಂಡಾಗೆಲ್ಲ ಐ ಲವ್ ಮನಿ ಅಂತ ಮನಿಗೆ ಒಂದು ಮುತ್ತು ಕೊಡಿ, ಹಗ್ ಮಾಡಿ, ಮನಿನ ಒಂದು ಒಳ್ಳೆ ಗ್ರ್ಯಾಟಿಟ್ಯೂಡ್ ಆಗಿ ಬಳಸ್ಕೊಳ್ಳಿ. ಖಂಡಿತವಾಗಿ ಕೂಡ ನಿಮ್ಮ ಲೈಫ್ ಒಂದು ಒಳ್ಳೆ ಮನಿನ ಈಸಿಯಾಗಿ, ಒಂದು ಎಫರ್ಟ್ಲೆಸ್ ಆಗಿ ಮನಿನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಸೂಪರ್ ಆದಂಥ ಫಸ್ಟ್ನೇ ಒಂದು ಸಲಹೆ ಇದು. ಹಾಗಾದರೆ ಸೆಕೆಂಡ್ ಕ್ವಾಲಿಟೀಸ್ ಬಂದು ಸ್ಟಾರ್ಟ್ ರೈಟಿಂಗ್ ಮನಿ. ಸೊ ಇದನ್ನು ತಪ್ಪದೇ 21 ಡೇಸ್ ಮಾಡ್ತಾ ಬನ್ನಿ. ಎಷ್ಟು ಈಸಿಯಾಗಿ ಮನಿನ ಅಟ್ರಾಕ್ಟ್ ಮಾಡ್ತೀರಾ ಬನ್ನಿ ನೋಡೋಣ. ಸೊ ನಿಮ್ಮ ಪರ್ಸಲ್ಲಿ ಎಷ್ಟು ರುಪೀಸ್ ಇದೆ ನೋಡಿ, ಒಂದು 10 ರೂಪಾಯಿ ಇದೆಯಾ, 20 ರುಪೀಸ್ ಇದೆಯಾ, 50 ರುಪೀಸ್ ಇದೆಯಾ, ಆ ರುಪೀಸ್ನ ತೆಗೆದಿಟ್ಟು ಅದಕ್ಕೆ ಒಂದು ಥ್ಯಾಂಕ್ಸ್ಫುಲ್ ಅಂತ ಹೇಳಿ. ಸೊ ನಿಮ್ಮ ಒಂದು ಯಾವುದೆಲ್ಲ ನಿಮ್ಮ ಜೀವನಕ್ಕೆ 5 ವಿಷಯಕ್ಕೆ ಒಂದು ಪ್ರತಿನಿತ್ಯ ಅದನ್ನು ನೀವು ಬರಿತಾ ಹೋಗಿ. ಡಿಯರ್ ಮನಿ, ಐ ಲವ್ ಯು, ಐ ರೆಸ್ಪೆಕ್ಟ್ ಯು ಅಂತ ಹೇಳಿ ಅದನ್ನು 2 ಲೈನಲ್ಲಿ ನೀವು ಆ ಅಮೌಂಟ್ನ ನೋಡಿ ಬರೆದಿರ್ತೀರಾ. ಸೊ 5 ವಿಷಯಕ್ಕೆ ನೀವು ಥ್ಯಾಂಕ್ಸ್ ಅಂತ ಹೇಳಿ ಬರೆದು ಬಿಡಿ. ಸೊ ಫಾರ್ ಎಕ್ಸಾಂಪಲ್, ಡಿಯರ್ ಮನಿ, ಥ್ಯಾಂಕ್ ಯು, ಇವತ್ತು ನನ್ನ ಮನೆಯ ಜನ ಎಲ್ಲ ಹೊಟ್ಟೆಯನ್ನು ತುಂಬಿಸಿದ್ಯಾ. ಥ್ಯಾಂಕ್ ಯು ಡಿಯರ್ ಮನಿ, ನನಗೆ ಇವತ್ತು ಡೇಟಾ ಪ್ಯಾಕ್ನ ಹಾಕ್ಸ್ಕೊಟ್ಟಿದ್ಯಾ. ಥ್ಯಾಂಕ್ ಯು ಮನಿ, ಇವತ್ತು ನಾನು ಬಿಲ್ನ ಪೇ ಮಾಡಿದ್ದೀನಿ. ಹೀಗೆ ಥ್ಯಾಂಕ್ ಯು ಮನಿ ಡಿಯರ್, ನನಗೆ ಇಂತಹದೊಂದು ಮನೆ ಕಟ್ಟಲಿಕ್ಕೆ ಇಂತಹದೊಂದು ನನಗೆ ತುಂಬಾ ಅಟ್ರಾಕ್ಟ್ ಆದಂತಹ ಮನಿ ಕೊಟ್ಟಿದೆಯಾ. ಈ ರೀತಿ ನೀವು 5 ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಬನ್ನಿ, ಬರಿತಾ ಬನ್ನಿ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಕೇಳಿ. ಸೊ ನೀವು ಕೇಳ್ಬೋದು ಏನಾಗುತ್ತೆ ಅಂತ. ಏನಾಗಲ್ಲ ಅಂತ ಹೇಳಿ. ಸೊ ನೀವು ಯಾವುದೇ ರೀತಿ ಬೇಜಾರಲ್ಲಿರಲಿ, ಯಾವುದೇ ರೀತಿ ಕೋಪದಲ್ಲಿರಲಿ, ಈ ಪವರ್ ಆಫ್ ದಿ ಗ್ರ್ಯಾಟಿಟ್ಯೂಡ್ ಅನ್ನೋದೇ ಹಾಗೆ ನಿಮ್ಮ ಒಂದು ಪಾಸಿಟಿವ್ ಮೈಂಡನ್ನು ತರಿಸುತ್ತೆ. ಸೊ ನೀವೊಂದು ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಅನ್ನೋದನ್ನು ಹೇಳ್ತಾ ಇರ್ತೀರಾ, ಯಾವುದೇ ರೀತಿ ನೆಗೆಟಿವಿಟಿ ನಿಮ್ಮ ಮೈಂಡಲ್ಲಿ ಇರಲ್ಲ. ಸೊ ತಂತಾನಾಗೆ ಆ ಸಿಚುವೇಶನ್ಸ್ಗೆ ತಕ್ಕಂತೆ ನಾನು ಯಾವ ರೀತಿ ಆ ಒಂದು ಸಿಚುವೇಶನ್ನ ಹ್ಯಾಂಡ್ಲ್ ಮಾಡಬೇಕು, ಯಾವ ರೀತಿ ಅದನ್ನು ತಗೊಂಡ್ರೆ ನಾನು ಯಾವ ರೀತಿ ಪರಿಹಾರ ಮಾಡ್ಬೋದು ಅನ್ನೋದು ತಾನಾಗೆ ಒಂದು ಐಡಿಯಾ ಸಿಗ್ತಾ ಇರುತ್ತೆ. ಸೊ ದಟ್ಸ್ ಪವರ್ ಆಫ್ ಗ್ರ್ಯಾಟಿಟ್ಯೂಡ್. ನೀವು ಸಲ್ಲಿಸ್ತಾ ಬನ್ನಿ ಪ್ರತಿ ಒಂದಕ್ಕೂ ಕೂಡ. ಡಿಯರ್ ಮನಿ, ಐ ಲವ್ ಯು, ಡಿಯರ್ ಮನಿ, ಐ ರೆಸ್ಪೆಕ್ಟ್ ಯು, ಡಿಯರ್ ಮನಿ, ಥ್ಯಾಂಕ್ ಯು, ಗ್ರೇಟ್ಫುಲ್, ನಾನು ನಿನಗೆ ತುಂಬ ಥ್ಯಾಂಕ್ಸ್, ಇವತ್ತು ನನ್ನ ಹೊಟ್ಟೆ ತುಂಬಿಸಿದ್ಯಾ, ತುಂಬ ಥ್ಯಾಂಕ್ಸ್, ಇವತ್ತು ಯಾರೋ ಒಬ್ಬರಿಗೆ ನಾನು ಸಹಾಯ ಮಾಡಲಿಕ್ಕೆ ಒಂದು ಮನಿನ ಕೊಟ್ಟೆ, ಥ್ಯಾಂಕ್ ಯು. ಈ ರೀತಿ ಒಂದು 5 ವಿಷಯಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಬನ್ನಿ. ಇಡೀ ನಿಮ್ಮ ಲೈಫೇ ಎಲ್ಲ ಸಿಚುವೇಶನ್ನಿಂದ ಪಾರ್ ಮಾಡಿಲ್ಲ ಅಂತ ಅಂದರೆ ಕೇಳಿ. ಯಾಕಂತಂದರೆ ಈ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದು ಇದೆಯಲ್ಲ, ನಿಮ್ಮ ಲೈಫಲ್ಲಿ ಎಲ್ಲದಕ್ಕೂ ಕೂಡ ಇನ್ಕ್ಲೂಡ್ ಆಗ್ತಾ ಬರುತ್ತೆ. ಯಾಕಂದರೆ ಯಾರ್ದೋ ಮೇಲೆ ನಾವು ಕೋಪ ಮಾಡ್ಕೊಂಡಿರ್ತೀವಿ. ಸೊ ಅವ್ರಿಗೆ ಏನೋ ಸಮಸ್ಯೆಯಿಂದ ನಮ್ಮ ಮೇಲೆ ಕೂಗಾಡ್ತಿದ್ದಾರೆ, ಅವ್ರ ಸಮಸ್ಯೆ ಬೇಗ ಪರಿಹಾರ ಆಗಲಿ, ಅವರಿಗೊಂದು ಥ್ಯಾಂಕ್ಸ್ ನನ್ನ ಜೊತೆ ಬಂದು ಮಾತಾಡಿದ್ದಕ್ಕೆ. ಈ ರೀತಿ ನಿಮ್ಮ ಲೈಫಲ್ಲಿ ಸಣ್ಣ ಚಿಕ್ಕ ಪುಟ್ಟದಕ್ಕೂ ಕೂಡ ಈ ರೀತಿ ಸಣ್ಣ ಬದಲಾವಣೆಯನ್ನು ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ಕೂಡ ನೀವು ಎಂಥ ಡಿಪ್ರೆಷನ್ ಅಲ್ಲ, ಹೇಗೆ ಇದ್ರೂ ಕೂಡ ಅದರಿಂದ ಆಚೆ ಬರ್ತೀರಾ ಸ್ನೇಹಿತರೆ. ಈ ಗ್ರ್ಯಾಟಿಟ್ಯೂಡ್ ಅನ್ನೋದೇನೆ ಹಾಗೇನೆ ನಿಮ್ಮ ಕಾನ್ಸಿಯಸ್ಲಿ ಪ್ರತಿ ಒಂದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಾ ಹೋಗುತ್ತೆ. ಆ ಸಮಯಕ್ಕೆ ತಕ್ಕಂತೆ ನೀವು ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಬಂದರೆ ಅಲ್ಲಿ ನೆಗೆಟಿವಿಟಿನೇ ಕಾಣಿಸಲ್ಲ. ಸೊ ದಸ್ ಪಾಯಿಂಟ್.
ಲೈಕ್ ಹಾಗಾದರೆ ನಮ್ಮ ಒಂದು ಮನಿನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಇಂಪಾರ್ಟೆಂಟು ಮೇನ್ ಬೇಕಾಗಿರ್ತಕ್ಕಂತಹ ಒಂದು ಮೂರನೇ ಕ್ವಾಲಿಟೀಸ್ ಏನಂತ ಅಂದ್ರೆ ಲವ್ವಿಂಗ್ ಯುವರ್ ಸೆಲ್ಫ್. ಏನಪ್ಪ ಇಲ್ಲೂ ಕೂಡ ಸೆಲ್ಫ್ ಲವ್ ತಂದುಬಿಟ್ರಲ್ಲ ಅಂತ ನೀವು ಕೇಳ್ಬೋದು. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಫಾರ್ ಎಕ್ಸಾಂಪಲ್ ಇದನ್ನು ಇನ್ನೂ ಒಂದು ಏನು ಗೊತ್ತಾ, ನೀವು ಯಾವುದೇ ರೀತಿ ಒಂದು ರಿಲೇಷನ್ಶಿಪ್ಪಲ್ಲಿರಲಿ, ಯಾವುದೇ ರೀತಿ ಮನೆ ಇರಲಿ ಅಥವಾ ಯಾವುದೇ ಫ್ರೆಂಡ್ಶಿಪ್ ಇರಲಿ, ಸೊ ಅದರ್ವೈಸ್ ನಿಮ್ಮ ಒಂದು ಏನಿರುತ್ತೆ, ನಿಮ್ಮ ಸೆಲ್ಫ್ ಲವ್ ಏನಿರುತ್ತೆ, ಅದಕ್ಕೆ ನೀವೇನು ಟೈಮ್ ಕೊಟ್ಟಿರ್ತೀರಾ, ಆ ಎನರ್ಜಿಗೆ ಏನು ಟೈಮ್ ಕೊಟ್ಟಿರ್ತೀರಾ, ಅದು ನೀವು ನಿಮ್ಮ ಮೇಲೆ ಎಷ್ಟು ನೀವು ಬಿಲೀವ್ ಇಟ್ಟಿದ್ದೀರಾ ಆ್ಯಂಡ್ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ಅನ್ನೋದನ್ನು ತಿಳಿಸುತ್ತೆ. ಸೊ ಹಾಗಾಗಿ ಇನ್ನೂ ಇದನ್ನು ಕ್ಲಿಯರಾಗಿ ಹೇಳಬೇಕು ಅನ್ನೋದಾದರೆ ಸ್ನೇಹಿತರೆ, ಪ್ರತಿಯೊಂದು ಕೂಡ ನೀವು ಟೈಮ್ ಕೊಟ್ಟಿರ್ತೀರಾ, ಎನರ್ಜಿ ಹಾಕಿರ್ತೀರಾ, ನಿಮಗೆ ನೀವು ಇಂಪಾರ್ಟೆನ್ಸ್ ನೀವು ಕೊಡ್ತಿಲ್ಲ ಅನ್ನೋದೇ ಆದರೆ ಬೇರೆಯವ್ರಿಗೆ ನೀವು ಹೇಗೆ ವ್ಯಾಲ್ಯೂ ಕೊಡಲಿಕ್ಕೆ ಸಾಧ್ಯ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದು ಇನ್ನೂ ಉದಾಹರಣೆ ಏನು ಕೊಡ್ತೀನಿ ಅಂತ ಅಂದರೆ, ನೀವೇನೋ ಒಂದು ಪ್ರಾಡಕ್ಟ್ನ ತಯಾರಿಸಿರ್ತೀರ ಅಥವಾ ಏನೋ ಒಂದು ಬ್ಯೂಟಿ ಟಿಪ್ಸ್ ಅಥವಾ ಏನೋ ಒಂದು ಪ್ರಾಡಕ್ಟ್ನ ತಯಾರಿಸಿರ್ತೀರ. ಆ ಪ್ರಾಡಕ್ಟ್ನ ತಯಾರಿಸೋದಕ್ಕೆ ನಿಮ್ಮ ಎಫರ್ಟ್ ಎಷ್ಟಿರುತ್ತೆ, ನೀವು ಟೈಮು, ನಿಮ್ಮ ಎನರ್ಜಿ, ನಿಮ್ಮ ಎಲ್ಲವ ಅದನ್ನು ಅದರೊಳಗಡೆ ಹಾಕಿರ್ತೀರ. ಅದಕ್ಕೆ ನೀವೊಂದು ಪ್ರೈಸ್ನ ಫಿಕ್ಸ್ ಮಾಡಿರ್ತೀರ. ಕೆಲವೊಂದು ಟೈಮ್ ಏನನ್ಸುತ್ತೆ, ಓ ಇದಕ್ಕೆ ಇಷ್ಟೊಂದು ಪ್ರೈಸಾ ಅಂತ ಹೇಳ್ಬಿಟ್ಟು ಕೆಲವೊಂದು ಸಲ ಕಸ್ಟಮರ್ ತಗೊಳ್ಳಲ್ಲ ಅಂತ ಹೇಳಿ ಪ್ರೈಸ್ನ ಕಡಿಮೆ ಹಾಕಿರ್ತೀರ. ಆ ಮಾರ್ಕೆಟಲ್ಲಿ ಏನಾಗುತ್ತೆ, ಓ ಇದು ಕಡಿಮೆ ಬೆಲೆ ಇದೆ ಅಂತ ಅಂದರೆ ಕೆಲವರು ತಗೊಳ್ಬೋದು, ಅಥವಾ ಇನ್ನು ಕೆಲವರು ಕಡಿಮೆ ಬೆಲೆ ಇದೆ, ಇದು ಅಷ್ಟೇನು ವರ್ತ್ ಅಲ್ಲ, ಅಷ್ಟೇನು ಕ್ವಾಲಿಟಿ ಇಲ್ಲ ಅಂತ ಅನಿಸುತ್ತೆ ಅಂತ ಬಿಟ್ಟರೂ ಕೂಡ ಬಿಡ್ಬೋದು. ಸೊ ಅಲ್ಲಿ ನಿಮಗೆ ನೀವು ಬೆಲೆ ಕೊಡ್ತಿಲ್ಲ, ಎಷ್ಟು ಎನರ್ಜಿನ ಹಾಕಿದ್ದೀರಾ, ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ಬೆಲೆನ ಕಟ್ತಾ ಇದ್ದೀರಾ ಅನ್ನೋದಕ್ಕೆ ಮೇನ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ವರ್ತ್, ನಿಮಗೆ ನಿಮ್ಮ ಮೇಲೇ ಲವ್ ಇಲ್ಲ, ನಿಮಗೆ ನಿಮ್ಮ ಮೇಲೇ ಬೆಲೆ ಇಲ್ಲ, ನಿಮಗೆ ನಿಮ್ಮ ಮೇಲೇ ಗೌರವ ಇಲ್ಲ ಅಂತ ಅಂದಾಗ ನೀವು ಆ ಟೈಮಿಗೆ ಕೊಡ್ತಕ್ಕಂತಹ ಸೆಲ್ಫ್ ರೆಸ್ಪೆಕ್ಟ್ ಹೇಗಾಗುತ್ತೆ? ಸೊ ಹಾಗಾಗಿ ನೀವೊಂದು ಯಾವುದೇ ಒಂದು ಬಿಸ್ನೆಸ್ನ ಸಕ್ಸಸ್ ಆಗ್ತಾ ಇರ್ಬೋದು, ನಿಮ್ಮ ಡೈರೆಕ್ಟ್ಲಿ ಅದು ಮನಿ ಅಟ್ರಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ವರ್ತ್, ನೀವು ಟೈಮ್ ಎಷ್ಟು ಹಾಕಿರ್ತೀರಾ, ಅದಕ್ಕೆ ಎಫರ್ಟ್ ಎಷ್ಟು ಹಾಕಿರ್ತೀರಾ, ಎಷ್ಟು ಕಷ್ಟಪಟ್ಟಿರ್ತೀರಾ ಅನ್ನೋ ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ. ಅದ್ರ ಕ್ರಮೇಣ ನೀವು ವ್ಯಾಲ್ಯೂನ ಒಂದು ಬೆಲೆನ ಫಿಕ್ಸ್ ಮಾಡಿದ್ರೆ ಜನ ಅದನ್ನು ಈಸಿಯಾಗಿ ಆ ಮನೆ ಅಟ್ರಾಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ನಾನು ಇಷ್ಟೊಂದು ಬೈ ಮಾಡಬೇಕಾ, ಇಷ್ಟೊಂದು ಕೊಟ್ಟು ತೊಗೋಬೇಕಾ ಅಂತ ಥಿಂಕ್ ಮಾಡ್ತಾರೆ ಅಂತ ಹೇಳಿ ಕಡಿಮೆನಲ್ಲಿ ಇವತ್ತು ಪ್ರಪಂಚದಲ್ಲಿ ಏನು ಗೊತ್ತಾ ಸ್ನೇಹಿತರೆ, ಪ್ರತಿಯೊಂದಕ್ಕೂ ಕೂಡ ಯೂನಿವರ್ಸ್ ಇವಾಗ ಎಲ್ಲದಕ್ಕೂ ದುಡ್ಡನ್ನು ಕೊಟ್ಟೆ ನಾನು ತೊಗೋಬೇಕಂತ ಹೇಳಿದೆ. ಯಾಕಂದರೆ ಫ್ರೀಯಾಗಿ ಇಲ್ಲಿ ಯಾರೂ ಕೊಡ್ಲಿಕ್ಕೆ ಬರಲ್ಲ. ಸೊ ಏನೋ ಒಂದು ಶಾಸ್ತ್ರನ ಅಥವಾ ಏನೋ ಒಂದು ವಿದ್ಯೆನ ಅಥವಾ ಏನೋ ಒಂದು ಪ್ರಾಡಕ್ಟ್ನ ಅಥವಾ ಏನೋ ಒಂದು ದಿನಸಿನ ನಾವು ತೊಗೊಂಡು ಬರಬೇಕಂತಂದರೆ ಅವರ ಒಂದು ವಿದ್ಯೆಗೆ ನಾವು ಕೊಡ್ತಕ್ಕಂಥ ಬೆಲೆ ಅಷ್ಟೇ ಅದು. ಓಕೆ, ಇವಾಗ ನಾನಿಲ್ಲಿ ಕೂತ್ಕೊಂಡು ಒಂದು ಸ್ಪೀಚ್ ಮಾಡ್ತಿದ್ದೀನಿ ಅಂತ ಅಂದರೆ ನನಗೆ ಏನು ಗೌರವ ಸಲ್ಲಿಸುತ್ತೆ, ಏನು ನನಗೆ ಬೆಲೆ ಬರುತ್ತೆ, ಅದು ಖಂಡಿತ ಬರುತ್ತೆ. ಸೊ ನನಗೇನು ಮನಿ ಬರುತ್ತೋ ಅದು ಖಂಡಿತವಾಗಿ ಕೂಡ ಬರುತ್ತೆ. ಹಾಗಾಗಿ ಯಾವುದೂ ಕೂಡ ನಾವು ದುಡ್ಡು ಕೊಟ್ಟು ತೊಗೋಬೇಕಾ ಅನ್ನೋದು ಕೂಡ ಲೈಫಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬಾರ್ದು. ಸೊ ಪ್ರತಿಯೊಂದಕ್ಕೂ ಕೂಡ ಯೂನಿವರ್ಸ್ ಅದಕ್ಕೆ ಆದಂತಹ ಗೌರವ, ಬೆಲೆ ಎಲ್ಲವನ್ನ ಕೊಟ್ಟೇ ತೀರಿರ್ತಾನೆ. ಸೊ ಎಲ್ಲವನ್ನ ನಾವು ಅದನ್ನು ದುಡ್ಡು ಕೊಟ್ಟಿನೇ, ಅದಕ್ಕೊಂದು ವ್ಯಾಲ್ಯೂನ ಕಟ್ಟಿನೇ ತೊಗೊಳ್ಬೇಕಲ್ವ. ನಾವೊಂದು ವಿದ್ಯೆ ಕಲಿತೀವಿ ಅಂತ ಅಂದರೆ, ಸೊ ಸಪೋಸ್ ನಾವು ಏನೋ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೊಂದು ಇಷ್ಟು ಅಂತ ಬೆಲೆನ ಕಟ್ಟಿ ನಾನು ಸ್ಪೀಚ್ ಮಾಡಲೇಬೇಕು ಅಲ್ವಾ. ಹಾಗಾಗಿ ನಾವು ದುಡ್ಡು ಮಾಡಲಿಕ್ಕಾಗಿ ಮತ್ತೊಂದಕ್ಕಾಗಲಿ ಇನ್ನೊಬ್ರು ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಅದು ಡೈರೆಕ್ಟ್ಲಿ ನಮಗೆ ಮನಿನೇ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಬೆಲೆ ಅನ್ನೋದಿದೆ, ಪ್ರತಿಯೊಂದಕ್ಕೂ ಕೂಡ ಯೂನಿವರ್ಸ್ ಅನ್ನೋದು ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂಥ ರೀತಿ ನೀತಿನಲ್ಲಿ ಎಲ್ಲವನ್ನ ಚೌಕಟ್ಟಾಗಿ ಮಾಡಿದೆ. ಸೊ ದಟ್ಸ್ ಇಂಪಾರ್ಟೆಂಟ್. ನಮಗೆ ನಮ್ಮ ಮೇಲೆ ಒಂದು ಸೆಲ್ಫ್ ಲವ್ ಇಲ್ಲ ಅಂತ ಅಂದರೆ, ನಮ್ಮ ಮೇಲೆ ನಮಗೊಂದು ಬೆಲೆನೇ ಇಲ್ಲ ಅಂತ ಅಂದರೆ ಬೇರೆಯವರು ಹೇಗೆ ಒಂದು ಗೌರವವನ್ನು ಕೊಡ್ತಾರಲ್ವಾ, ದಟ್ಸ್ ಇಂಪಾರ್ಟೆಂಟ್. ಹಾಗಾದರೆ ಫೋರ್ತ್ ಒಂದು ಬ್ಯೂಟಿಫುಲ್ ಪವರ್ಫುಲ್ ಆದಂತಹ ಒಂದು ಸಲಹೆ ಏನಂತ ಅಂದರೆ, ಕ್ವಾಲಿಟೀಸ್ ಏನಂತ ಅಂದರೆ, ಸೆಲೆಬ್ರೇಟಿಂಗ್ ಅದರ್ ಸಕ್ಸಸ್. ಸೊ ಸ್ಟಾರ್ಟ್ ಸೆಲೆಬ್ರೇಟಿಂಗ್ ಅದರ್ ಸಕ್ಸಸ್. ಇದೇನು, ಮತ್ತೊಬ್ಬರು ಏನೋ ಒಂದು ಸಕ್ಸಸ್ನ ಕಂಡ್ರೆ ನಾವು ಹೇಗೆ ಅದನ್ನು ಖುಷಿ ಪಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ? ಡೆಫಿನೆಟ್ಲಿ ಸ್ನೇಹಿತರೆ, ಇವಾಗ ನಾವು ಏನಾದರೂ ಒಂದು ಮದುವೆ ಅಥವಾ ಏನಾದರೂ ಫಂಕ್ಷನಿಗೆ ಬಂದರೆ ಏನೋ ತುಂಬ ಗೋಲ್ಡ್ ಹಾಕ್ಕೊಂಡು ಬಂದಿರ್ತಾರೆ. ಓವರ್ ಆಯ್ತಲ್ವಾ,
ಇದು ಬೇಕಿತ್ತಾ ಅಂತ ಅಂದ್ಕೊಳ್ತೀವಿ. ಅಥವಾ ಯಾರಾದರೂ ಒಂದು ಮನೆ ಕಟ್ಟಿದರೆ, ಓ ಇದೆಲ್ಲ ಹೇಗೆ ಬಂತು ಇಷ್ಟೆಲ್ಲ ದುಡ್ಡು ಇವರಿಗೆ ಅಂತ ನಾವು ಒಳಗಡೆನೆ ತುಂಬ ಫೀಲ್ ಮಾಡ್ತಾ ಇರ್ತೀವಿ. ಸೊ ಮನಿಗೆ ಅದು ನೀವು ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ ಅಲ್ವಾ? ಸೊ ಮನಿನ ಯಾವಾಗಲೂ ಕೂಡ ಮನಿ ನಮ್ಮನ್ನು ಪ್ರೀತಿಸಬೇಕು ಅಂತ ಅಂದರೆ ನಾವು ಬೇರೆಯವ್ರನ್ನ ನೋಡಿ ಗಾಸಿಪ್ ಮಾಡ್ತಕ್ಕಂಥದ್ದಲ್ಲ, ಮಾತಾಡ್ತಕ್ಕಂಥದ್ದಲ್ಲ. ಅದರ ಬದಲಾಗಿ ಯಾರೋ ಒಬ್ಬರು ಏನೋ ಒಂದು ಕಾರ್ ತೊಗೊಂಡಿದ್ದಾರೆ ಅಥವಾ ಮನೆ ತೊಗೊಂಡಿದ್ದಾರೆ ಅಥವಾ ಹೀಗೆ ಜಸ್ಟ್ ನಮ್ಮ ಫ್ರೆಂಡ್ ಒಬ್ಬರು ಒಂದು ಇನೋವಾ ಕಾರ್ ತೊಗೊಂಡ್ರು. ಅದನ್ನು ತುಂಬಾ ಜೋಶಾಗಿ ತುಂಬಾ ಖುಷಿಯಿಂದ ಹ್ಯಾಪಿಯಾಗಿ ಅದು ನಮ್ಮದೇ ಕಾರು ಅನ್ನೋ ಥರ ನಾವು ಕ್ಲಾಪ್ ಎಲ್ಲ ಮಾಡಿ ತುಂಬಾ ಕೇಕ್ ಕಟ್ಟಿಂಗ್ ಮಾಡಿ ಒಂದು ಸೆಲೆಬ್ರೇಟಿಂಗ್ ಮಾಡ್ತಿದ್ವಿ. ಸೊ ಆ ಒಂದು ಬ್ಲೆಸ್ ಇದ್ದಾಗ ಏನಾಗುತ್ತೆ, ಮುಂದೆ ಆ ಲೈನಲ್ಲಿ ನಾವು ಕೂಡ ಇರಬಹುದು. ಮನೆಗೆ ಇಷ್ಟ ಆಗೋದೇನೆ ಆ ರೀತಿ. ದಯಮಾಡಿ ಇನ್ನು ಮುಂದೆ ಯಾರಾದರೂ ಒಂದು ಬದುಕ್ತಿದ್ದಾರೆ ಅಥವಾ ಒಂದು ಬೆಳೀತಿದ್ದಾರೆ ಅಥವಾ ಇವತ್ತಿನ ನಮ್ಮ ಇಂಡಿಯಾ ಅದರಲ್ಲೂ ಜನ ಹೇಗೆ ಗೊತ್ತಾ, ಯಾರೋ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೀತಿದ್ದಾರೆ ಅಥವಾ ಯಾರೋ ಒಂದಷ್ಟು ಏನೋ ಒಂದು ಬಿಸ್ನೆಸ್ಸಲ್ಲಿ ದುಡ್ಡು ಮಾಡ್ತಿದ್ದಾರೆ ಅಥವಾ ಯಾರೋ ಏನೋ ಒಂದು ಮನೆ ಕಟ್ತಿದ್ದಾರೆ ಅಂದರೆ, ವಾ ಏನಪ್ಪ ಇಷ್ಟೆಲ್ಲ ಮಾಡ್ತಿದ್ದಾರಾ ಅವರು, ಹೇಗೆ ಬಂತು ದುಡ್ಡೆಲ್ಲ ಇವರಿಗೆ, ಇದೆಲ್ಲ ಬೇಕಿತ್ತಾ ಇವ್ರಿಗೆ, ಇದು ಓವರ್ ಆಯ್ತಲ್ವಾ, ಈ ರೀತಿ ಮಾತಾಡೋರೇ ಹೆಚ್ಚು. ಅದ್ರ ಬದಲಾಗಿ ಅದು ನಮ್ಮದೇ ಸಕ್ಸಸ್ ಅನ್ನೋ ಥರ. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ನ ಇಲ್ಲಿ ಮನಿ ನೋಡಲ್ಲ. ಯಾಕಂದರೆ ನಾವು ಹೇಗೆ ಒಂದು ಖುಷಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಭಗವಂತನಿಂದ, ಅದೇ ರೀತಿ ನಮಗೆ ಆ ಖುಷಿನ ಕೊಡಲಿಕ್ಕೆ ನೀವು ಈ ಬಾಲ್ ನೋಡಿದ್ದೀರಾ, ನಾವು ವಾಲ್ಗೆ ಹೊಡೆದ್ರೆ ಅದು ರಿಟರ್ನ್ ವಾಪಸ್ ಬರುತ್ತೆ. ಸೊ ಹಾಗೆ ನಾವು ಬೇರೆಯವ್ರಿಗೆ ಏನು ಎನರ್ಜಿನ ಕಳಿಸಿರ್ತೀವೋ ಅದೇ ರೀತಿ ಮನಿನೂ ಕೂಡ ನಮಗೆ ಹಾಗೆ ವಾಪಸ್ ಬರುತ್ತೆ. ಅದರ ಬದಲಾಗಿ ಯಾರೋ ಒಂದು ಒಡವೆ ಹಾಕ್ಕೊಂಡಿದ್ದೀರಾ, ವಾವ್ ಅಂತ ಹೇಳಿ. ಸೊ ಯಾರೋ ಒಂದು ಮನೆ ಕಟ್ಟಿದ್ದೀರಾ, ವಾವ್ ಏನು ಸಖತ್ತಾಗಿದೆ, ಡಿಸೈನ್ನ ಹೊಗಳ್ತಕ್ಕಂಥದ್ದು, ಅದು ಮನಸ್ಫೂರ್ತಿಯಾಗಿ. ಸೊ ಮನಸ್ಸು ಒಳಗಡೆ ಆ ಬೇರೆಯವ್ರ ಹತ್ರ ಇರ್ತಕ್ಕಂಥ ದುಡ್ಡನ್ನು ಹೇಟ್ ಮಾಡ್ತಕ್ಕಂಥದ್ದು, ಮೇಲೆ ಲವ್ ಮಾಡ್ತಕ್ಕಂಥದ್ದು. ಹೀಗಾದರೆ ಮನಿ ಹೇಗೆ ಒಂದು ನಮ್ಮನ್ನು ಲವ್ ಮಾಡುತ್ತೆ ಹೇಳಿ? ಹಾಗೆ ಬೇರೆಯವರು ಒಂದು ಕಾರ್ ತೊಗೊಂಡಿದ್ದಾರಾ, ಒಂದು ಮನೆ ಕಟ್ಟಿದ್ದೀರಾ, ವಾವ್ ಅಂತ ಹೇಳಿ ಬ್ಲೆಸ್ ಮಾಡಿ ಖುಷಿಯಿಂದ. ನೆಕ್ಸ್ಟು ಅದೇ ಲೈನಲ್ಲಿ ನೀವು ಕೂಡ ಇರಬಹುದು, ಯಾರಿಗೆ ಗೊತ್ತು? ಯಾಕಂದರೆ ಆ ವಾಲ್ಗೆ ನಾವು ಬಾಲ್ನ ಹೊಡೆದ ತಕ್ಷಣ ಅದು ರಿಟರ್ನ್ ಹೇಗೆ ವಾಪಸ್ ಬರುತ್ತೋ, ನಾವು ಅಷ್ಟೇ ಮನಿಗೆ ಹೇಗೆ ನಾವು ಎನರ್ಜಿನ ಕೊಡ್ತೀವೋ ಅದೇ ರೀತಿ ವಾಪಸ್ ಎನರ್ಜಿ ಬರುತ್ತೆ. ಏನಾಗ್ಬಿಡುತ್ತೆ ಗೊತ್ತಾ? ಸೊ ನಾವು ಯಾರಾದರೂ ಏನೋ ಒಂದು ಒಳ್ಳೆ ಸಕ್ಸಸ್ನ ಕಂಡು ನಾವು ಗಿಲ್ಟ್ ಪಡ್ತಾ ಇದ್ರೆ, ಯೂನಿವರ್ಸ್ ಅಥವಾ ಒಂದು ಮನಿಗೆ ಏನಾಗ್ಬಿಡುತ್ತೆ, ಇವರಿಗೆ ಈ ರೀತಿ ಗೋಲ್ಡ್ ಅಥವಾ ಈ ರೀತಿ ಕಾರ್ ಏನೋ ಇಷ್ಟ ಆಗ್ತಿಲ್ವೇನೋ, ಬೇಡ ಕೊಡೋದು, ವಾಪಸ್ ಇಟ್ಕೋಬೇಡ ಅನ್ಸುತ್ತೆ. ಸೊ ಅದನ್ನು ನಾವು ನೋಡಿ ಒಂದು ಒಳ್ಳೆ ಮನಸ್ಸಿಂದ ಇನ್ನರಿಂದ ಒಂದು ಖುಷಿಯಿಂದ ವಾವ್ ಅಂತ ಹೇಳಿದ್ರೆ ಅದು ನಮಗೆ ಬ್ಲೆಸ್ ಮಾಡುತ್ತೆ. ವಾವ್ ಇವ್ರು ಎಷ್ಟು ಖುಷಿ ಪಡ್ತಿದ್ದಾರೆ, ಇವರಿಗೂ ಒಂದು ಕಾರ್ ಕೊಟ್ಟೇ ಬಿಡೋಣ ಅಂತ ಹೇಳಿ ನಾವು ಯಾವ ಎನರ್ಜಿಯಿಂದ ಫೀಲ್ ಮಾಡಿರ್ತೀವೋ ಅದೇ ಎನರ್ಜಿಯಿಂದ ಮನಿ ಅನ್ನೋದು ವಾಪಸ್ ನಮಗೆ ಬರುತ್ತೆ. ದಯಮಾಡಿ ಎಲ್ಲದಕ್ಕೂ ಕೂಡ ಇಂಪಾರ್ಟೆನ್ಸ್ ಬೇರೆಯವರ ಸಕ್ಸಸ್ನ ನೀವು ನೋಡಿ ಸೆಲೆಬ್ರೇಟ್ ಮಾಡಿ, ಖುಷಿ ಪಡಿ, ಗಾಸಿಪ್ ಮಾಡಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಫಿಫ್ತ್ ಲಾಸ್ಟ್ ಒನ್ ಕ್ವಾಲಿಟೀಸ್ ಏನಂತಂದರೆ, ನಿಮ್ಮ ನೆಗೆಟಿವಿಟೀಸ್ ಲಿಮಿಟೆಡ್ ಆಗಿ ಏನಿರುತ್ತೆ, ಒಂದು ನೆಗೆಟಿವ್ ಒಂದು ಬಿಲೀವ್ ಇರುತ್ತಲ್ಲ, ನಿಮ್ಮ ಥಾಟ್ಸ್ ನೆಗೆಟಿವಿಟಿಯಾಗಿ ಬರುತ್ತಲ್ಲ ಮನಿ ಬಗ್ಗೆ, ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಬಿಕಾಸ್ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಅಂದರೆ, ಈ ದುಡ್ಡು ಮಾಡೋದು ತುಂಬಾ ಕಷ್ಟ, ದುಡಿಬೇಕಂತ ಅಂದರೆ, ದುಡ್ಡು ಬರಬೇಕು ಅಂತಂದರೆ ತುಂಬಾ ಕಷ್ಟಪಡಬೇಕು, ತುಂಬಾ ಎಫರ್ಟ್ ಹಾಕಬೇಕು ಅಂತ ನಾವು ಮಾತಾಡ್ತಾ ಇರ್ತೀವಿ. ಸೊ ಇವಾಗ ನಾವು ಚಿಕ್ಕದ್ರಲ್ಲೆಲ್ಲ ನೋಡ್ತಾ ಬಂದಿದ್ದೀವಿ. ಹೇಗೆ ಅಂತಂದರೆ, ನೀನು ಕಷ್ಟಪಟ್ಟು ಓದಬೇಕಪ್ಪ, ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಒಂದು ಕೆಲ್ಸಕ್ಕೆ ಹೋಗು, ನಿನಗೆ ದುಡ್ಡು ಬರುತ್ತೆ, ಇದೇ ಮೈಂಡ್ ಸೆಟ್ಟಲ್ಲಿ ನಾವು ಬರ್ತಾ ಇದ್ದೀವಿ. ಆ ನೆಗೆಟಿವಿಟಿ ಥಾಟ್ಸ್ ಬಂದಾಗ, ಸೊ ನೀವು ಹೀಗೆ ಅಂದ್ಕೊಳ್ಳಿ, ನಮಗೆ ದುಡ್ಡು ಆರಾಮ್ಸೆ ಬರುತ್ತೆ, ದುಡ್ಡು ದುಡಿಯೋದು ತುಂಬಾ ಈಸಿ. ಸೊ ಅದಕ್ಕೆ ತಕ್ಕಂಥ ಪ್ರೊಸೆಸ್ನ ನಾವು ಮಾಡ್ಕೋಬೇಕಷ್ಟೇ. ಆ ನೆಗೆಟಿವಿಟಿ ಥಾಟ್ಸ್ ಬಂದಾಗ ಜಸ್ಟ್ ಮೂವ್ ಆನ್. ಆ ಒಂದು ನಾವೇನಂತ ಅಂದರೆ, ಇವಾಗ ನಮಗೆ ಆ ಮೈಂಡ್ ಸೆಟ್ಟೇ ಬಂದು ಕೂತ್ಕೊಂಡ್ಬಿಟ್ಟಿದೆ, ದುಡಿಬೇಕಂತಂದರೆ ಭಾಳ ಕಷ್ಟಪಡಬೇಕಪ್ಪ. ಸೊ ಆ ಕಷ್ಟಪಡಬೇಕು ಅನ್ನೋದ್ರಲ್ಲೇ ನಮಗೆ ಅಯ್ಯೋ ಅನ್ನಿಸ್ತಾ ಇರ್ತದೆ. ಎಫರ್ಟ್ ಹಾಕಬೇಕು ಅನ್ನೋಷ್ಟು ಎಫರ್ಟ್ ಹಾಕಿದ್ರೆ ಎಲ್ಲಪ್ಪ ಬರೋದು, ಎಫರ್ಟ್ ಹಾಕಬೇಕಾ, ಕಷ್ಟಪಡಬೇಕಾ ಅನ್ನೋ ಫೀಲ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಮನಿ ಬರಬೇಕಂತ ಅಂದರೆ ಮೊದಲು ಮೋಸ್ಟ್ ಆಫ್ ದಿ ರೆಸ್ಪೆಕ್ಟ್ ಆ್ಯಂಡ್ ವ್ಯಾಲ್ಯೂನ ನಾವು ಮನೆಗೆ ಕೊಡಲೇಬೇಕು. ಹಾಗಾಗಿ ಒಂದು ಥಾಟ್ನ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನಿಮ್ಮ ನೆಗೆಟಿವಿಟಿ ಥಾಟ್ಸ್ನ ಅಲ್ಲಿ ಏನೋ ನೀವು ಕೆಲಸ ಮಾಡ್ತಿದ್ದೀರಾ, ನೆಗೆಟಿವಿಟಿ ಥಾಟ್ಸ್ ಬಂತು ಅಂದ ತಕ್ಷಣ ಅಲ್ಲಿ ಮೂವ್ ಆನ್ ಆಗಿ ದುಡಿಯೋದು ಈಸಿ ಇದೆ, ನಾವು ಮಾಡ್ತಕ್ಕಂಥ ಕೆಲಸವನ್ನು ಎಫರ್ಟ್ ಹಾಕಿ ಒಂದು ಒಳ್ಳೆ ರೀತಿ ಮಾಡೋಣ, ದುಡ್ಡು ಆರಾಮ್ಸೆ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ನಮಗೆ ಅಟ್ರಾಕ್ಟ್ ಆಗುತ್ತೆ ಅಂತ ಈ ರೀತಿ ನೀವು ಮಾಡ್ತಾ ಬಂದರೆ, ಎಲ್ಲ ನೆಗೆಟಿವಿಟೀಸ್ನ ನೀವು ತೆಗೆದುಹಾಕ್ತಾ ಬಂದರೆ, ಓನ್ಲಿ ಒಂದು ಪಾಸಿಟಿವಿಟಿಯಾಗಿ ನಿಮ್ಮ ಮೈಂಡ್ ಇತ್ತು ಅಂತಂದರೆ ಖಂಡಿತವಾಗಿಯೂ ಕೂಡ ನೀವು ಒಂದು ಒಳ್ಳೆ ರೀತಿ ಮನಿನ ಈಸಿಯಾಗಿ
ಒಂದು ಯಾವುದೇ ರೀತಿ ನಾನು ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಿಲ್ಲ. ನಾನು ಈ 5 ಕ್ವಾಲಿಟೀಸ್ನ ನೀವು ಅಳವಡಿಸ್ಕೊಂಡ್ರೆ ಮ್ಯಾನಿಫೆಸ್ಟೇಷನ್ನ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟ ಆಗಿತ್ತು. ಈ 5 ಕ್ವಾಲಿಟೀಸ್ನ ನಿಮ್ಮ ಲೈಫಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನೀವು ಮೋಸ್ಟ್ ಆಫ್ ದಿ ಪೀಪಲ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಸಿಯಾಗಿ ಒಂದು ಮನಿನ ಅಟ್ರ್ಯಾಕ್ಟ್ ಮಾಡ್ಬೋದು. ದಯವಿಟ್ಟು ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಎಪಿಸೋಡ್ ನಿಮಗಿಷ್ಟ ಆಯಿತು ಅಂತಂದರೆ ಎಲ್ರಿಗೂ ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮುಂದೆ ಪ್ರತಿನಿತ್ಯ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಇಟ್ ಆಲ್. ಥ್ಯಾಂಕ್ ಯು.